चैन से अगर रहना है तो हर खबर से रहिए बाखबर। तो देखते रहिए रायचूर की सनसनीखेज खबर। नाज़रीन आदाब, मैं आपका मेजबान जहीर। आप देख रहे हैं A1 टीवी। A1 टीवी में आप तमाम लोगों का खैर मकदम है। आज की सनसनीखेज खबर, मुलजिम गिरफ्तार, 36 लाख रुपए की चोरी के जेवरात बरामद। रायचूर जिले के एसपी पुट्टा मादैया ने आज एक प्रेस कॉन्फ्रेंस करते हुए बताया, रायचूर शहर के वेस्ट पुलिस स्टेशन के तहत आने वाले इलाकों में चोरी की 3 वारदातें अंजाम देने वाले मुलजिम को पुलिस टीम ने गिरफ्तार कर लिया है और इससे तकरीबन 36,22,000 रुपए के सोने चांदी के जेवरात बरामद कर लिए गए। इन्होंने कहा कि 20 मई से 29 अगस्त तक आंध्र प्रदेश के धर्मावरम के साकिन गुजली रामकृष्णा ने 3 मुख्तलिफ मकानों के कुफुल तोड़कर चोरी के वारदातों का अंजाम दिया था। यह मुलजिम रेल से रायचूर आता और मुखफ्फल मकानों यानी जिन घरों पर ताला होता, ऐसे घरों को शनाख्त करके बाद में कुफुल तोड़कर मकान में दाखिल होता और चोरी की वारदात को अंजाम दिया करता था। इस सिलसिले में पुलिस टीम ने इसका सुराग लगाते हुए इसको गिरफ्तार कर लिया और इसको अदालती तहवील में भेज दिया गया है। ಬರ್ರಿ ಆರೋಪಿನ ಹಿಡ್ಕೊಂಡು ಬಂದಿದ್ದಾನೆ ಸರ್. 2 ಕಿಲೋಮೀಟರ್ ಓಡಿದ್ದಾರೆ ಸರ್. ಸರ್ ಆರೋಪಿ ಪತ್ತೆ ಮಾಡಿಕೊಂಡಿದ್ದಾರೆ ಸರ್. ಒಬ್ಬರಿಗೊಬ್ರು ನೀವು ಸಹಾಯ ಮಾಡಿದ್ರೆ ಆಗೋದು ನಮಗೆ. ಹೌದ್ರಿ, ಕರೆಕ್ಟ್ ರೀ. ಈಗ ಮನೆಗಿಲ್ಲ ಟೈಪಿಗೆ ಬಂದಂತ ಚೀಲ ಹಿಡ್ದಂಗೆ ಬೇಸಿ ಗೊತ್ತಿಲ್ಲ ಚಪಾತಿ 14ನೇ ತಾರೀಕಲ್ಲಿ ರಾಯಚೂರು ಜಿಲ್ಲೆಯ ಕವಿತಾಳ ಪೊಲೀಸ್ ಸ್ಟೇಷನ್ ದೇಶದಲ್ಲಿಯೇ ಅತ್ಯಂತ ಉತ್ತಮ ಪೊಲೀಸ್ ಠಾಣೆಯಾಗಿ ಗುರುತಿಸಲ್ಪಟ್ಟಿದೆ. ಅದರಲ್ಲಿ 1, 2, 3 ಈಗ ಗೊತ್ತಾಗಲ್ಲ. ಈ 3 ಸ್ಥಾನದೊಳಗಡೆ ಕವಿತಾಳ ಪೊಲೀಸ್ ಸ್ಟೇಷನ್ ಬೆಸ್ಟ್ ಪೊಲೀಸ್ ಸ್ಟೇಷನ್ ಆಗಿ ಹೊರಹೊಮ್ಮಿದೆ ರಾಷ್ಟ್ರ ಮಟ್ಟದಲ್ಲಿ. ಒಂದು ಪೊಲೀಸ್ ಠಾಣೆ ಅತ್ಯುತ್ತಮ ಪೊಲೀಸ್ ಠಾಣೆಯಾಗಿ ಹೊರಹೊಮ್ಮಬೇಕಾದ್ರೆ ಹಲವಾರು ಆಸ್ಪೆಕ್ಟಲ್ಲಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅವರು CCTNS ಅಂತಿದೆ, ಒಂದು ಪೋರ್ಟಲ್ ಇದೆ ನಮ್ಮ ರಿಗಾರ್ಡಿಂಗ್ ಪೊಲೀಸ್. ಆ ಪೋರ್ಟಲಲ್ಲಿ ಎಲ್ಲ ರಾಜ್ಯಗಳ ಮಾಹಿತಿ ಅದರಲ್ಲಿ ಲಭ್ಯ ಆಗುತ್ತೆ. ಆ ಲಭ್ಯವಾದ ಮಾಹಿತಿನ ಆಧರಿಸಿ ಈ ಒಂದು ಅತ್ಯುತ್ತಮ ಪೊಲೀಸ್ ಠಾಣೆ ಆಯ್ಕೆಯ ಪ್ರಕ್ರಿಯೆ ಆಗುತ್ತೆ.
ಅದರಲ್ಲಿ ಮುಖ್ಯವಾಗಿ ವಾರೆಂಟ್ಸ್, ಆರೋಪಿಗಳಿಗೆ ಸಂಬಂಧಪಟ್ಟಂಥ ವಾರೆಂಟ್ ಮತ್ತು ನಾನ್ ಬೇಲಬಲ್ ವಾರೆಂಟ್ಸ್ ಎಷ್ಟು ಪ್ರಮಾಣದಲ್ಲಿ ಜಾರಿಯಾಗಿದೆ, ಎಷ್ಟು ಜನ ನಾವು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ, ಮತ್ತು ಇನ್ವೆಸ್ಟಿಗೇಷನ್ ಸಂಬಂಧ ಉತ್ತಮವಾಗಿ ಇನ್ವೆಸ್ಟಿಗೇಷನ್ ಆಗಿದೆಯಾ, ಇನ್ವೆಸ್ಟಿಗೇಷನ್ ಆಗಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಿದಾಗ ಎಷ್ಟರ ಮಟ್ಟಿಗೆ ಅದು ಶಿಕ್ಷೆ ಆಗಿರುತ್ತೆ ಅಂತ, ಮತ್ತು ಸಮಾಜದಲ್ಲಿ ಆ ಸೋಷಿಯಲ್ ಆರ್ಡರ್ನ ನಿಯಂತ್ರಣ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದನ್ನು ಸೆಕ್ಯೂರಿಟಿ ಸೆಕ್ಷನ್ಸ್ ಅಂತ ಹೇಳ್ತೀವಿ. 107, 1110, 1112 ಈ ಥರ ಸೆಕ್ಷನ್ಸ್ ಇದೆ. ಅದರಲ್ಲಿ ನಾವು ಯಾವುದೇ ವ್ಯಕ್ತಿ ಸಮಾಜಕ್ಕೆ ಹಾನಿಯಾಗಂಥ ಕೃತ್ಯಗಳಲ್ಲಿ ಪಾಲ್ಗೊಳ್ತೇನೆ ಅಂತ ಅನಿಸಿದಾಗ ಆ ಠಾಣಾ SHOಗೆ ಅಥವಾ ಸಬ್ ಇನ್ಸ್ಪೆಕ್ಟರ್ಗೆ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅವರು ಮುನ್ನೆಚ್ಚರಿಕೆ ಕ್ರಮಕ್ಕೆ ಅವ್ರನ್ನ ದಸ್ತಗಿರಿ ಮಾಡ್ಬೋದು. ಅಂಥ ಸೆಕ್ಷನ್ಸ್ನ ಪರಿಗಣನೆ ಆಗುತ್ತೆ. ಮತ್ತು ಕಾಗ್ನಿಜಬಲ್ ಅಫೆನ್ಸಸ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂಥ ಸಂದರ್ಭ ಇದ್ದರೆ ಅಲ್ಲೂ ಕೂಡ ನಾವು ದಸ್ತಗಿರಿ ಮಾಡೋಂಥ ಅವಕಾಶ ನಮಗಿದೆ. ಅಂತ್ಯದಲ್ಲಿ ಕೂಡ ಈ ಠಾಣೆ ತುಂಬ ಮುಂದಿದೆ. ಮತ್ತು ಕುಡಿದು ವಾಹನ ಚಾಲನೆ ಮಾಡುವಂಥ ಕೇಸ್ಗಳಲ್ಲೂ ಕೂಡ ಈ ಠಾಣೆ ತುಂಬ ಮುಂದಿದೆ. ಮತ್ತು ಅಕ್ರಮ ಚಟುವಟಿಕೆಗಳು ಮತ್ತು ಪ್ರಕರಣ ವಿಲೇವಾರಿ ಇವುಗಳು, ಹಾಗೆಯೇ ಆ ಠಾಣಾ ವ್ಯಾಪ್ತಿನಲ್ಲಿ ಆ ಠಾಣೆಗೆ ಸಂಬಂಧಪಟ್ಟಂತಹ ದಾಖಲಾತಿಗಳು, ರೆಕಾರ್ಡ್ಸ್ಗಳನ್ನ ಹೇಗೆ ಮೇಂಟೈನ್ ಮಾಡ್ತೀವಿ ಅಂತ, ಮತ್ತು ಆ ಸ್ಟೇಷನ್ದು ಬಿಲ್ಡಿಂಗ್, ಆ ಮೇಂಟೆನೆನ್ಸು, ISHO ರೂಮ್ ಇರ್ಬೋದು, ಶೌಚಾಲಯ ಇರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ಹ್ಯಾಂಗಲಲ್ಲಿ ನಾವು ಠಾಣೆಯಲ್ಲಿ ದಾಖಲಾತಿಗಳನ್ನ ಇಟ್ಕೊಂಡಿರ್ತೀವಿ. ಆ ಪ್ರತಿಯೊಂದು ಕಾರ್ನರ್ ಕೂಡ ಅವರು ನೋಡ್ತಾರೆ. ಮತ್ತು ಠಾಣೆಗಳಲ್ಲಿ ಸಿಬ್ಬಂದಿಯವರು ವಿಶ್ರಾಂತಿಗೆ ಒಂದು ವಿಶೇಷ ಸ್ಥಳ ಇದ್ದು ಅವ್ರು ಟೀ ಕುಡಿಲಿಕ್ಕೆ, ಅವ್ರು ಚಾಟ್ ಮಾಡಲಿಕ್ಕೆ, ಅಥವಾ ಆ ದಿನದ ಆಗುವಗಳನ್ನ ಚರ್ಚೆ ಮಾಡಲಿಕ್ಕೆ ಒಂದು ವಿಶೇಷ ಒಂದು ಸ್ಥಳ ಇರಬೇಕು. ಆ ಥರದ್ದೆಲ್ಲ ಅಲ್ಲಿ ಅವೈಲೇಬಲ್ ಆಗಿತ್ತು. ಮೂಲಭೂತ ಸೌಲಭ್ಯಗಳು ಠಾಣೆ ಅದನ್ನು ಆಧರಿಸಿರ್ತಾರೆ. ಮತ್ತು ನಮಗೆ ಗೊತ್ತಿಲ್ಲದ ರೀತಿ ಆ ಟೀಮ್ ಬಂದು ಅಲ್ಲಿ ನಾಗರಿಕರನ್ನ 2, 3, 4 ಜನ ವಿಚಾರಣೆ ಮಾಡ್ತಾರೆ. ಮತ್ತು ಹೇಗೆ ಈ ಠಾಣೆ ವ್ಯಾಪ್ತಿಯಲ್ಲಿ ನಾಗರಿಕರಿಗೆ ಈ ಪೊಲೀಸ್ ಸೇವೆ ಲಭ್ಯ ಆಗ್ತಿದೆ ಅಂತ ಇವನ್ನೆಲ್ಲ ಆಧರಿಸಿ ಒಂದು ವರದಿನ ಕೊಡ್ತಾರೆ. ಮತ್ತು ಅದೊಂದು ಕಮಿಟಿ ಇರುತ್ತೆ, ಕಮಿಟಿ ಆಯ್ಕೆ ಮಾಡುತ್ತೆ. ಇಷ್ಟೆಲ್ಲ ಪರೀಕ್ಷೆಗಳ ನಡುವೆ ನಮ್ಮ ಒಂದು ಈ ಪೊಲೀಸ್ ಠಾಣೆ ಇಂದು ರಾಷ್ಟ್ರಮಟ್ಟದಲ್ಲಿ 10ನೇ ಪೊಲೀಸ್ ಠಾಣೆಯಾಗಿ ಹೊರಹೊಮ್ಮಿದೆ. ಇದು ನಮ್ಮ ಜಿಲ್ಲೆಗೆ ದಕ್ಕಿದಂತಹ ಒಂದು ದೊಡ್ಡ ಗೌರವ. ಮೊದಲೇ ತುಂಬ ಹಿಂದುಳಿದ ಜಿಲ್ಲೆ, ಅದರಲ್ಲಿ ಈ ಒಂದು ಮೂಡಿ ನಮ್ಮ ಜಿಲ್ಲೆಗೆ ಬಂದಿರೋದು ತುಂಬ ಸಂತೋಷದಾಯಕ. ಇದನ್ನು ರಿಪೀಟೆಡಾಗಿ ನಾವು ಇನ್ಸ್ಟ್ರಕ್ಟ್ ಮಾಡ್ತಾನೆ ಇರ್ತೀವಿ. 27ನೇ ತಾರೀಕು ರಾಯಪುರದಲ್ಲಿ ಸನ್ಮಾನ್ಯ ಕೇಂದ್ರ ಸರ್ಕಾರದ ಗೃಹ ಸಚಿವರಿಂದ ಇಲ್ಲಿ DGP ಮತ್ತು AGP ಸಾಹೇಬರುಗಳ ಒಂದು ಸಮ್ಮೇಳನ ಆಗುತ್ತೆ. ಆ ಸಮ್ಮೇಳನದಲ್ಲಿ ಇದನ್ನು ವಿತರಣೆ ಆಗುತ್ತೆ. ನಂಬರ್ ಆವಾಗ ಗೊತ್ತಾಗುತ್ತೆ, ಇವಾಗ ಗೊತ್ತಾಗಲ್ಲ. ಮೊದಲು ಟಾಪ್ 3ಯಲ್ಲಿದೆ. 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು. ಈ 3ನ ತುಂಬ ಇವು ಅಕೌಂಟಬಲ್ ಆಗ್ತವೆ. ಟೋಟಲ್ ಇದರಲ್ಲಿ 74 ಪೊಲೀಸ್ ಸ್ಟೇಷನ್ಗಳು ಶಾರ್ಟ್ ಲಿಸ್ಟೆಡ್ ಆಗಿತ್ತು. ಅದರಲ್ಲಿ ನಮ್ಮ ಜಿಲ್ಲೆಯಿಂದ 2 ಆಗಿತ್ತು, ಬಳಗನೂರು ಆಗಿತ್ತು ಮತ್ತು ಕವಿತಾಳ ಆಗಿತ್ತು. ಮತ್ತು ಬಳ್ಳಾರಿಯಲ್ಲಿ ಸುರ್ಗುಪ್ಪ, ಬಳ್ಳಾರಿಯಲ್ಲಿ ಸಿರಿಗೆರೆ ಆಗಿತ್ತು. ಮತ್ತು ವೆಸ್ಟ್ ಪೊಲೀಸ್ ಠಾಣಾ ವ್ಯಾಪ್ತಿ, ವೆಸ್ಟ್ ಸರ್ಕಲ್ ವ್ಯಾಪ್ತಿ ವೆಸ್ಟ್ ಪೊಲೀಸ್ ಸ್ಟೇಷನ್ ಅವರು ಇನ್ನೊಂದೊಂದು ಅತ್ಯುತ್ತಮವಾದ ಒಂದು ಪ್ರಕರಣನ ಬೆಳೆಸಿದ್ದಾರೆ. ಗುಜ್ಜಲ್ ರಾಮಕೃಷ್ಣ ಅಂತ ಇವನೊಬ್ಬ ಕಳ್ತನ ಮಾಡಲ್ಲಿ ಹೆಸರುವಾಸಿ. ಮತ್ತು MOB ಇದ್ದಾರಲ್ಲ, MOB ಕೂಡ ಇದ್ದಾರೆ. ನಮ್ಮಲ್ಲಿ ಪಶ್ಚಿಮ ಪೊಲೀಸ್ ಠಾಣೆಗಳಲ್ಲಿ 3 ಕೇಸ್ ರಿಜಿಸ್ಟರ್ ಆಗಿತ್ತು.
3 ಕೇಸುಗಳು ಕೂಡ ಹಂಗೆ ನನಗೆ ಬಿದ್ದಿತ್ತು. ಮತ್ತು ಯಾವುದರಲ್ಲಿ ಒಂದು ಕೇಸಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು. ಅದರಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಸಕ್ಸಸ್ಫುಲ್ ಆಗಿ ಅದನ್ನು ಟ್ರೇಸ್ ಔಟ್ ಮಾಡಿ ಕೊಟ್ಟ ಮೇರೆಗೆ ನಾಗರಾಜ್ ಮೇಘಾ ಇನ್ಸ್ಪೆಕ್ಟರ್ ಪಶ್ಚಿಮ ಠಾಣೆ ಇವರು ನಮ್ಮ DSP ಶಾಂತವೀರ್ ಅಂತಿದ್ದಾರೆ, ಅವ್ರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಇದನ್ನು ಬೇಯಿಸಿದ್ದಾರೆ. ಇದರಲ್ಲಿ ಹೆಚ್ಚು ನಾವು 315 ಗ್ರಾಮ್ನಷ್ಟು ಚಿನ್ನ, ಅದರಲ್ಲಿ 3 ಕೇಸ್ ಸಂಬಂಧಪಟ್ಟಂಗೆ ಹೆಚ್ಚು ಕಡಿಮೆ 36,22,500 ರೂಪಾಯಿ ವ್ಯಾಲ್ಯೂ ಅಷ್ಟು ಚಿನ್ನ ನಾವು ರಿಕವರಿ ಮಾಡಿದ್ದೀವಿ. ಇದರಲ್ಲಿ 6 ಪೊಲೀಸ್ ಸ್ಟೇಷನಲ್ಲಿ ಇವನು ಬೇಕಾಗಿದ್ದಾನೆ: ಗೌರಿಬಿದನೂರು, ಯರಿಯೂರು, ಚಿತ್ರದುರ್ಗ, ಹಾವೇರಿ ಟೌನ್, ಗಂಗಾವತಿ, ಸಿರಾ ತುಮಕೂರು ಮತ್ತು ನಮ್ಮ ರಾಯಚೂರು. ಇವಿಷ್ಟು ಇವರು ಧರ್ಮವರಂ ಆಂಧ್ರ. ಇಷ್ಟೇ ನಿಮ್ಗೆ ಮಾಹಿತಿ ಕೊಡ್ತೀವಿ. ಅದು ಕೊಡಿ ಬರ್ತೀವಿ. ಇಲ್ಲೊಬ್ಬರೇ ನೈಟ್ ಬೈ ಟ್ರೈನ್. ನಮ್ಮಲ್ಲಿ 3 ಕೇಸ್ಗಳು ಇದರಲ್ಲಿ. ಅವನ ಮೇಲೆ ಒಟ್ಟು 6 ಕೇಸ್ ಇದೆ. ನಮ್ಮಲ್ಲಿ 3 ಕೇಸ್ಗಳು. ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಗಳು ಇಟ್ಟಿದ್ದಾರೆ. ಅದು ಮಣಪುರಂ ಆ ಥರ. ಮನೆಯಲ್ಲೂ ಸ್ವಲ್ಪ ಇತ್ತು, ಮನೆಯಲ್ಲೂ ರಿಕವರ್ ಮಾಡಿದ್ದೀವಿ. ಈಗ ಆ ರೀತಿ ಸರ್, ಈಗ ಸಿಟಿ 3 ಕೇಸ್ ಅಂತ ಸಾರ್ವಜನಿಕರಿಗೆ ಬರೋದು ಮತ್ತು ನೋಡೋದು ಸುಲಭ ಇದೆ ಅಂತಂದರೆ ಮನೆ ಹೊಡೆಯುವಂಥದ್ದು, ಈಸಿ ಎಸ್ಕೇಪ್ ಆಗೋಂಥದ್ದು, ಅಲ್ಲಿ ಬಂದು ಎಸ್ಕೇಪ್ ರೂಟ್ ನೋಡ್ಕೊಂಡು ಹೋಗೋಂಥದ್ದು ಇವನೇಮು. ಥ್ಯಾಂಕ್ ಯು.